ದೇವನಹಳ್ಳಿ ತಾಲೂಕು ಪಂಚಾಯಿತಿಯ ಇಒ ಶ್ರೀನಾಥ್ ಅವರನ್ನು ಇದೀಗ ವರ್ಗಾವಣೆ ಮಾಡಲಾಗಿದೆ. ಈ ಮೂಲಕವಾಗಿ ವರ್ಗಾವಣೆ ಆಗಿರತಕ್ಕಂಥ ಅಧಿಕಾರಿಗಳಿಗೆ ಬೀಳ್ಕೊಟ್ಟಿರತಕ್ಕಂಥದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ವರ್ಗಾವಣೆಯಾಗಿದ್ದಾರೆ. ತಾಲೂಕು ಆವರಣದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇದೀಗ ಅವರಿಗೆ ಬೀಳ್ಕೊಡುಗೆ ಮಾಡಿರುವಂತಹದ್ದು. ಅಧಿಕಾರಿ ವರ್ಗ ಜನಮನ್ನಣೆ ಗಳಿಸಬೇಕಾದರೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ, ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ಜನಸ್ನೇಹಿ ಅಧಿಕಾರಿಯಾಗೋದಕ್ಕೆ ಸಾಧ್ಯ. ನಮ್ಮ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಬೇಕಾದರೆ ಜನಪ್ರತಿನಿಧಿಗಳಿಂದ ಸಾಧ್ಯವಿಲ್ಲ. ಅದು ಸಾಧ್ಯ ಆಗ್ತಕ್ಕಂಥದ್ದು ನಿಮ್ಮಂತಹ ಅಧಿಕಾರಿ ವರ್ಗದಿಂದ ಮಾತ್ರ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ನೌಕರರಾದ ನಾವುಗಳು ಸಾರ್ವಜನಿಕ ಆಸ್ತಿಗಳನ್ನು ಉಳಿಸುವ ಕೆಲಸ ಮಾಡಬೇಕು. ಸರ್ಕಾರದ ಹಲವು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವಂತಹ ಕೆಲಸ ಆಗಬೇಕು. ಜನಪ್ರತಿನಿಧಿಗಳು ಸಹ ಹೇಳುವಂತಹದ್ದು ಒಂದೇ ಮಾತು, ನಮ್ಮ ಬಳಿ ಸಾರ್ವಜನಿಕರು ಸಮಸ್ಯೆ ಹೊತ್ತು ಬರಬಾರದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಿರಿಯ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ್ದಾರೆ ವರ್ಗಾವಣೆಗೊಂಡ ಇಒ ಶ್ರೀನಾಥ್ ಗೌಡ. ಆಮೇಲೆ ಶ್ರೀನಾಥ್ ಗೌಡರು ಇನ್ನ ಕಂಟಿನ್ಯೂ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ಇಲ್ಲ ಸರ್, ಇದೇನೋ ಪ್ರಮೋಷನ್ ಅದೇ ಅದೇ ನಾವು ಹೋಗ್ಬೇಕು ಅಂತ ಅವರೇ ಬೇಡ ಅಂತ. ಆಮೇಲೆ ಯೋಗ ಮುಂಗಾಜಪ್ಪನವ್ರಿಗಿಂತೂ ಬಂದದೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರ ಅಂತ ಕೇಳಿದ್ದೀರಿ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ. ನೀವು ಅಷ್ಟೇ ಎಲ್ಲ 36 ಡಿಪಾರ್ಟ್ಮೆಂಟು ಫೈಲ್ಗಳನ್ನ ನಿತ್ಯ ಬಿಡ್ಬೇಡಿ, ಅದನ್ನ ಎದ್ದಿದ್ದಂಗೆ ಓದ್ತಾ ಇರ್ಲಿ. ಮುಂದೆ ನಿಮ್ ಕೆಲಸ ಇವತ್ತು ನಾಳೆ ಮಾಡೋಣ ಅನ್ನೋದು ಬಿಟ್ಬಿಡಿ, ಇವತ್ತೇ ಮಾಡ್ಕೊಡಿ. ನೀವೆಲ್ಲರೂ ಮನ್ಸು ಮಾಡಿದ್ರೆ ನಮ್ಮ ತಾಲೂಕಿನ ಮುಂದಕ್ಕೆ ತಗೊಂಡು ಹೋಗ್ಬೋದು. ಮಿನಿಸ್ಟ್ರ್ ಕೈಲಿಲ್ಲ, ನಮ್ಮ ಕೈಲಿಲ್ಲ, ಅದಿರೋದು ನಿಮ್ಮ ಕೈಲಿ. ನೀವೆಲ್ಲಾನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಜನಗಳನ್ನ ಓಡಾಡಿಸ್ತೀರ ಮಾಡಿದ್ರೆ ಅದೇ ನಮ್ಮ ತಾಲೂಕು ಒಂದು ಶ್ರೇಯಸ್ಸು. ನಿಮ್ಮನ್ನ ಎಲ್ಲರೂ ಇವಾಗ ಶ್ರೀನಾಥ್ ಗೌಡ್ರು ನೆನ್ಕೊಂಡಂಗೆ ನಿಮ್ಮನ್ನು ನೆನ್ಕೊಬೇಕು. ನೀವು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು, ಮಾಡ್ಕೊಂಡು ಹೋಗಿ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾ ಅಧ್ಯಕ್ಷರು ಜಿಲ್ಲಾ 4 ಜನ ಒಂದೇ ಕಾಲ, 4 ಜನ ಬೇರೆ ಬೇರೆ ಪಾರ್ಟಿ. ಜಸ್ಟ್ ಅದು 19 ಜನ ವಾಪಸ್ ಆಗ್ತಿದ್ವಿ. ವಾಪಸ್ ಆಗ್ದಾಗ ನನಗೆ 10:30 ಫೋನ್, ನಾಳೆ ವರ್ಗಾವಣೆ, ನಾಳೆ ಸಂಜೆ ಒಳಗಡೆ ನೀನು ಕಾಪಿ ಕೊಡಿಸ್ತೀನಿ, ಇಲ್ಲಿಂದ ಹೊರಟೋಗಪ್ಪ ಅಂತ. ನಾನು ಬಂದಿದ್ದೆ ಗೊತ್ತಿಂದ ಬಂದಿರೋದು. ನಾನು ರೆಡಿ ಇದ್ದೀನಿ ಸರ್, ಹೋಗ್ತೀನಿ, ತಗೊಂಡಿರೋ ಆದೇಶ ವಾಪಸ್ ತಗೊಳ್ಳಿ ಅಂದ್ರು. ಬಟ್ ಹೋಗ್ಲಿಲ್ಲ ಸರ್. ಡೀನಲ್ಲಿ ಅವ್ರು ಕೆಲಸ ಮಾಡೋದು ಅವ್ರ ಹಕ್ಕು ಸರ್, ಒಬ್ಬ ಸರ್ಕಾರ ನೌಕರನಾಗ ಅವ್ರ ಹಕ್ಕು. ನಾನೇ ಸರ್ ಅದು ಕಿತ್ಕೊಳ್ಳಿ, ನಾನು ಆದೇಶ ಮಾಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಸರ್. ಬಿಟ್ಬಿಟ್ಟು ಏನೇನಾಯ್ತು, ಬಟ್ ಯಾವತ್ತೂ ಜಗ್ಲಿಲ್ಲ, ಮಾಡಲಿಲ್ಲ ಅಂತ ಬಿಟ್ಬಿಟ್ರೆ ಹೋಯ್ತು. ಬಟ್ ನನಗೆ ನಾನು ಇಲ್ಲಿ ನಮ್ಮ ದಿಲೀಪ್ ಇರ್ಬೋದು, ಮತ್ತೆ ನಮ್ಮ ಮುಪ್ಪಳ ನಮ್ಮ ಶ್ರೀನಿವಾಸ್ ಇದ್ರು, ದೊಡ್ಡನಲ್ಲ ನಮ್ಮ ಇವರು ಬಸವಗೌಡ ಇದ್ರು. ಸೀರಿಯಸ್ಲಿ ಆ ಸಂದರ್ಭ ಫಸ್ಟ್ ನೆನ್ಸ್ಕೊಳ್ಳೋದು ನಮ್ಮ ಹೊಸಕೋಟೆ ಕಡೆಗೂ. ನಿಜವಾಗ್ಲೂ ಯಾವ ಲೆಕ್ಕಕ್ಕೆ ಕೆಲಸ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಪಂಚಾಯತ್ ರಾಜ್ ಸಿಸ್ಟಮ್ ಹೆಂಗಿರ್ಬೇಕು, ಅಷ್ಟು ಕಠಿಣವಾದಂಥ ಸಿಚುವೇಶನ್ ಕೂಡ ಉತ್ತಮವಾದಂಥ ಕೆಲಸ ಮಾಡ್ಬೋದು ಅಂತೇಳಿ ನಮಗೆ ಒಂದು ಶಕ್ತಿ ತುಂಬಿದಂಥ ಒಂದು ತಾಲೂಕು ಹೊಸಕೋಟೆ. ಸುಮಾರು 3 ವರ್ಷಗಳ ಕಾಲ ನಾನು ಹೊಸಕೋಟೆಯಲ್ಲಿ ಸುಮಾರು ಹತ್ರ ಒಂದು 3 years ಹೊಸಕೋಟೆಯಲ್ಲಿ ಕೆಲಸ ಮಾಡಿದ್ದೀನಿ. ಸಣ್ಣದು ಯಾವುದೋ ರಿಮಾರ್ಕ್ಸ್ ಇಲ್ದಂಗೆ ಸುಮಾರು ಒಂದು 10 ರಿಂದ 12 ಗ್ರಾಮ ಪಂಚಾಯತಿಯಲ್ಲಿ ಹೊಸ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್, ಹೊಸ ಬಿಲ್ಡಿಂಗ್ಸ್ 12 ಎಲ್ಲ ಸಣ್ಣ ಬಿಲ್ಡಿಂಗ್ಸ್ ಇದ್ದಿದ್ದೆಲ್ಲ ಒಂದು 12 ಬಿಲ್ಡಿಂಗ್ಸ್ ಮಾಡಿಸೋದು. ಮತ್ತೆ ನಮ್ಮ ದಿಲೀಪ್ ಮಾತಾಡಬೇಕಾದ್ರೆ ಹೇಳಿದ್ರು, ಶಾಲೆ, ಅಂಗನವಾಡಿ, ಗೌರ್ಮೆಂಟ್ ಆಸ್ತಿಗಳು ಯಾವ್ದಿದೆಯೋ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಕಾನ್ಸೆಪ್ಟ್ ಇರಲಿಲ್ಲ. ನಾವೇನೋ ಅಂತ ಹೇಳಿದ್ರೆ ನಮ್ಮ ಕೆಲಸ ಒತ್ತಡ ಹೆಂಗಿರುತ್ತೆ ಅಂದ್ರೆ, ಒಂದು ಯಾವ್ದಾದ್ರು ಒಂದು ಬಡಾವಣೆ ಬರುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ, ಪಬ್ಲಿಕ್ಗೆ ಸೈಟ್ ಖಾತಾ ಮಾಡ್ಕೊಡ್ತೀವಿ. ಬಟ್ CA ಪಾರ್ಕ್ ಇಂಥವಕ್ಕೆಲ್ಲ ನಾವು ಕಾನ್ಸೆಪ್ಟೇ ಇರಲಿಲ್ಲ ನಮ್ಗೆ. ಈಗೆಲ್ಲ ಸರ್ಕಾರ ಒಂದು ಪಾಲಿಸಿ ತಂದಿದೆ, ಬಟ್ ಅದು ಸ್ಟೇಟ್ಗೆ ಫಸ್ಟ್ ನಮ್ಮ ಹುಡುಗರಿಗೆಲ್ಲ ಫುಲ್ ಯಾವ ಲೆಕ್ಕಕ್ಕೆ ಸಪೋರ್ಟ್ ಮಾಡಿದ್ರು ಅಂದ್ರೆ, ನಿಮ್ಮ ಸ್ಕೂಲ್ ಎಷ್ಟು ಗೌರ್ಮೆಂಟ್ ಆಸ್ತಿ ಇದೆ, ಶಾಲೆ ಎಷ್ಟಿದೆ, ಅಂಗನವಾಡಿ ಎಷ್ಟಿದೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಷ್ಟಿದೆ, ಒಂದು ಇಲಾಖೆ ಅಂತಲ್ಲ, ಬರೀ ಶಾಲೆ ಅಂಗನವಾಡಿ, ಗೌರ್ಮೆಂಟ್ ಆಸ್ತಿಗಳು ಎಷ್ಟಿದೆ ಕೂಡ ಅಷ್ಟನ್ನು ಕೂಡ ಸ್ಟೇಟ್ ಅಲ್ಲಿ ಫಸ್ಟ್ ಟೈಮ್ ಟೋಟಲ್ ಡಿಸ್ಪ್ಯೂಟ್ ಇರೋದು ಬಿಟ್ಬಿಟ್ಟು ನಾನು ಹೇಳ್ತಿದ್ದೆ, ನೋಡಪ್ಪ ತೀರಾ ಪ್ರಾಬ್ಲಮ್ ಇತ್ತು ಅಂದ್ರೆ ಶರದಲ್ಲಿ ಹಾಕಿ ನನ್ನ ಹೆಸರೇ ಹಾಕಿ ಪರವಾಗಿಲ್ಲ, ಕೋರ್ಟ್ ನನ್ನ ಮೇಲೆ ಹೋಗ್ಲಿ, ಗೌರ್ಮೆಂಟ್ ಆಸ್ತಿ ಉಳಿಸಿದಾಗ ನನ್ನ ಮೇಲೆ ಹೋಗ್ಲಿ ಪರವಾಗಿಲ್ಲ ಅಂತ.